ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಾಂಬಾರು ಪುಡಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಸೂಪರಾಗಿರುತ್ತೆ ಇದು, ಟೇಸ್ಟು ಚೆನ್ನಾಗಿರುತ್ತೆ. ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿಕೊಂಡ್ರೆ ಖುಷಿ ಅಲ್ವಾ, ಯಾವಾಗೂ ಆಚೆಯಿಂದ ತಂದು ಮಾಡೋಕ್ಕಾಗಲ್ಲ. ಸಾಂಬಾರು ಪುಡಿ ನೋಡಿ, 1/2 kg ಏನೇನು ಬೇಕು ಇಂಗ್ರೀಡಿಯೆಂಟ್ಸು ನೋಡೋಣ ಬನ್ನಿ. ನೋಡಿ ಸೂಪರಾಗಿರುತ್ತೆ ಸಾಂಬಾರು ಪುಡಿ, ಬೇಳೆ ಸಾರಿಗೆಲ್ಲ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ನೋಡಿ ಇದರಲ್ಲಿ 1 ಕಪ್ಪು ಕಡಲೆಕಾಳು ಹಾಕ್ಕೊಂಡಿದ್ದೀನಿ. ಅದು ಹುರ್ಕೊಳ್ಳೋಣ ಚೆನ್ನಾಗಿ. ನೋಡಿ ಚೆನ್ನಾಗಿ ಹುರ್ಕೊಬೇಕು. ನೋಡಿ ಸೇಮ್ ಮೆಜರ್ಮೆಂಟು ತೊಗರಿಬೇಳೆ ಇದೆ. ಇದು ಹುರ್ಕೊಳ್ಳೋಣ ಚೆನ್ನಾಗಿ. ನೋಡಿ ಅರ್ಧ kg ಧನಿಯಾಕ್ಕೆ 1/4 kg ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಆ ಕಪ್ಪಲ್ಲಿ ಇದೆಯಲ್ಲ ಅದರಲ್ಲಿ 1/2 ಕಪ್ಪು ಮೆಂತ್ಯ ಮತ್ತು ಸೇಮ್ ಮೆಜರ್ಮೆಂಟು ಪೆಪ್ಪರ್ ಹಾಕಿದ್ದೀನಿ. ನೋಡಿ ಸೇಮ್ 1/2 ಸಾಸಿವೆ, ಅದರಲ್ಲೇ 1/2 ಅಕ್ಕಿ. ನೋಡಿ 6 ಅರಶಿನ ಕೊಂಬಿದೆ. ನೋಡಿ ಇದರಲ್ಲಿ 1 ಕಪ್ಪು ಕರಿಬೇವಿನ ಸೊಪ್ಪಿದೆ. ಅದು ಒಣಗಿಸ್ಬಿಟ್ಟು ತೊಗೊಂಡಿದ್ದೀನಿ. ಒಣಗಿಸ್ಬಿಟ್ಟು ತಗೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಅರ್ಧ kg ಧನಿಯಾ ಇದೆ, ಇದು ಹುರ್ಕೊಳ್ಳೋಣ. ನೋಡಿ ಅರ್ಧ kg ಧನಿಯಾಗೆ 1/4 kg ಮೆಣಸಿನ್ಕಾಯಿ. ಇದು ಗುಂಟೂರು ಮೆಣಸಿನ್ಕಾಯಿ. 150 ಗ್ರಾಮು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಇದು ಕಲರ್ಗೋಸ್ಕರ. ನೋಡಿ 3 ಥರ ತೊಗೊಂಡಿರೋದು ಮೆಣಸಿನ್ಕಾಯಿ. ಇದೊಂದು 1/4 kg ಇದೆ. ಇದು ಮಣ್ಕಟ್ಟು ಮೆಣಸಿನ್ಕಾಯಿ ಅಂತಾರೆ. ಇದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ನಾನು 3 ಥರ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ. ನೋಡಿ ಎಲ್ಲ ಹುರಿದಾಗಿದೆ. ಇದೆಲ್ಲ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಮಿಲ್ಗೆ ಹಾಕ್ಸ್ಕೊಂಡು ಬರೋಣ. ನೋಡಿ ತಣ್ಣಗಾದ್ಮೇಲೆ ತೊಗೊಂಡೋಗೋಣ. ಬಿಸಿ ಇರುತ್ತಲ್ಲ, ಸಖತ್ ಹುರಿದಿರ್ತೀಯಲ್ಲ, ಬಿಸಿ ಇರುತ್ತೆ. ತಣ್ಣಗಾಗಕ್ಕೆ ಬಿಡೋಣ, ಆಮೇಲೆ ಮಿಲ್ಗೆ ನೋಡಿ ಮಿಲ್ಗೆ ಎತ್ಕೊಂಡೋಗಿ ಮಿಲ್ ಮಾಡಿಸ್ಕೊಬಂದಿದ್ದೀವಿ. ಪುಡಿ ರೆಡಿಯಾಗಿದೆ. ನೋಡಿ ಸೂಪರಾಗಿದೆ ಸಾಂಬಾರು ಪುಡಿ. 1/2 kgಗೆ ಇಷ್ಟ ಆಗಿದೆ. ನೋಡಿ ಜರ್ಡಿ ಮಾಡಿ ಬಾಕ್ಸಲ್ಲಿ ಹಾಕ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.